ನಮಸ್ಕಾರ ಮಕ್ಕಳ. ದ ವಾಟರ್ ಲೆಸನ್ ಮುಂದುವರಿಸ್ತಾ ಹೋಗೋಣ. ಪಾರ್ಟ್ 1 ಅಲ್ಲಿ ನಾವು ರೂಫ್ ಬಗ್ಗೆ, ಮಾರ್ಕಸ್ ಐಬೆ ಬಗ್ಗೆ ತಿಳ್ಕೊಂಡ್ವಿ. ಸೊ ಈಗ ನೆಕ್ಸ್ಟು ಪಾರ್ಟ್ 2 ಅಲ್ಲಿ ಮುಂದುವರಿಸ್ತಾ ಹೋಗೋಣ. ಸೊ ಗುಫೆ ಸೇವಾ ಮನೆಗೆ ಹೋಗ್ತಾನೆ ಅವನು. ಅಲ್ಲಿ ಪ್ರತಿಯೊಬ್ಬರಿಗೂ 5 ಜನ ಕೂತಿರ್ತಾರೆ. 5 ಜನಕ್ಕೂ 2 ಶಿಲ್ಲಿಂಗ್ಸ್ ಕೊಡ್ತಾನೆ ಅವನು. ಅದಾದ್ಮೇಲೆ ಅವರು ಅದು 2 ಶಿಲ್ಲಿಂಗ್ಸ್ಗೆ ಒಪ್ಕೊಳ್ಳೋದಿಲ್ಲ. ಅವರು ಇನ್ನ ಜಾಸ್ತಿ ಬೇಕು ಅಂತ ಹೇಳ್ತಾರೆ. ಓಕೆ, ಅವ್ರು ಹೇಳ್ತಾರೆ ನಮ್ಮ ಮನೆಯಲ್ಲಿ 5 ಜನದ್ದು ಮತ್ತೆ ನಮ್ಮ ವೈಫ್ಸ್ದು ಪೇಪರ್ಸ್ ಎಲ್ಲ ಮಾರ್ಕಸ್ಗೆ ಹಾಕ್ತೀವಿ, ಬಟ್ 2 ಶಿಲ್ಲಿಂಗ್ಸ್ ಕೊಟ್ಟಿದ್ಯಾ, ಅದು ಶೇಮ್ಫುಲ್. ಅಂದರೆ ಮಾರ್ಕಸ್ ಐಬೆ ತುಂಬ ಗ್ರೇಟ್ ಮ್ಯಾನ್. ಅವನು ಎಲ್ಲ ಅಂತ ಗ್ರೇಟ್ ಮ್ಯಾನರಲ್ಲಿ ಅಂದರೆ ಏನೇ ಮಾಡಿದ್ರು ಗ್ರೇಟ್ ಮ್ಯಾನರಲ್ಲಿ ಮಾಡ್ತಾನೆ. ಹಾಗಾಗಿ 2 ಶಿಲ್ಲಿಂಗ್ಸ್ ತುಂಬ ಶೇಮ್ಫುಲ್, ಇನ್ನ ಎಕ್ಸ್ಟ್ರಾ ಮನಿ ಬೇಕು ಅಂತ ಹೇಳ್ತಾರೆ. ಯಾಕಂದರೆ ಇವತ್ತು ನೀವು ನಮಗೆ ದುಡ್ಡು ಕೊಡ್ತೀರಾ, ನಾಳೆ ಎಲೆಕ್ಷನ್ ಆದಮೇಲೆ ಸೊ ಪೊಲಿಟಿಷಿಯನ್ಸ್ ಯಾರು ನಮ್ಮ ಕಡೆ ತಿರುಗು ನೋಡೋದಿಲ್ಲ. ಹಾಗಾಗಿ ಇವತ್ತು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಎಕ್ಸ್ಟ್ರಾ ಮನಿ ನಮಗೆ ಬೇಕು ಅಂತ ಹೇಳ್ತಾರೆ. ಈ ರೂಫು ಸಹ ಮಾರ್ಕಸ್ ಐಬೆಯಿಂದ ತುಂಬ ಬೆನಿಫಿಟ್ ಆಗಿರ್ತಾನೆ. ಅವ್ನು ಹೇಳ್ತಾನೆ ಮಾರ್ಕಸ್ ಐಬೆ ಹತ್ರ ಇರುವಂತಹ ಒಂದು ರಿಚ್ ರೋಬ್, ಅಂದರೆ ರಿಚ್ ಆಗಿರುವಂತಹ ಬಟ್ಟೆಯನ್ನು ಇಸ್ಕೊಂಡಿರ್ತಾನೆ. ಹಾಗೆ ಯಾವಾಗ ಬೇಕೋ ಅವನಿಗೆ ಬೀರ್ ಬಾಟಲ್ಸ್ ಅನ್ನು ರೆಫ್ರಿಜಿರೇಟರಿಂದ ತಗೊಳ್ತಿರ್ತಾನೆ. ಓಕೆ, 5 ಬೀರ್ ಬಾಟಲ್ ಅವ್ನು ರೆಫ್ರಿಜಿರೇಟರ್ ತಗೊಂಡಾಗ ಮಾರ್ಕಸ್ ಐಬೆ ಹೆಂಡತಿ ಅವನ ಕಡೆ ನೋಡಿರ್ತಾಳೆ. ಆದರೂ ಆ ರೂಫ್ ಅವರ ಮನೆಯಲ್ಲಿ ಸ್ವಾತಂತ್ರ್ಯ, ಮಾರ್ಕಸ್ ಮನೆಯಲ್ಲಿ ಸ್ವಾತಂತ್ರ್ಯ ಇರುತ್ತೆ. ಯಾಕಂದರೆ ರೂಫ್ ಅಂದರೆ ತುಂಬ ಟ್ರಸ್ಟ್ ವರ್ತಿ ಕ್ಯಾಂಪೈನರ್ ಅಂತ, ತುಂಬ ಟ್ರಸ್ಟೆಡ್ ಅಂದರೆ ವಿಶ್ವಾಸವನ್ನು ಇಡಬೇಕಾಗಿರುವಂತಹ ವ್ಯಕ್ತಿ ರೂಫ್ ಅಂತ ಹೇಳಿ ಮಾರ್ಕಸ್ ಅವನಿಗೆ ಮುಖ್ಯತೆಯನ್ನು ಕೊಟ್ಟಿರ್ತಾನೆ. ಸೊ ರೂಫ್ ಸಹಾಯದಿಂದ ಒಂದು ಲ್ಯಾಂಡ್ ಕೇಸ್ ಸಹ ವಿನ್ ಆಗಿರುತ್ತೆ. ಅದೇ ಥರ ಒಂದು ಯಾವುದೋ ಒಂದು ಸೈಟ್ ಡಿಸ್ಪ್ಯೂಟ್ ಇರುತ್ತೆ, ಅದಕ್ಕೂ ಸಹ ರೂಫ್ ಸಹಾಯ ಮಾಡಿರ್ತಾನೆ. ಹಾಗಾಗಿ ರೂಫ್ ಬಗ್ಗೆ ಮಾರ್ಕಸ್ ಐಬೆಗೆ ಹೆಚ್ಚಿನ ಒಂದು ಒಲವು ನಾವು ನೋಡಬಹುದು. ಅದೇ ರೀತಿಯಲ್ಲಿ ರೂಫು ಅವ್ರು ಎಕ್ಸ್ಟ್ರಾ ಕೇಳಿದಾಗ ಸರಿ ನಿಂತ್ಕೊಂಡು ಮತ್ತೊಂದು ಶಿಲ್ಲಿಂಗ್ಸ್ ಕೊಡ್ತಾನೆ. ಅದು ಸಾಕಾಗೋದಿಲ್ಲ ಅಂತ ಹೇಳ್ತಾರೆ. ಆಗ ಮತ್ತೊಂದು ನಿಂತ್ಕೊಂಡು ಮತ್ತೊಂದು ಶಿಲ್ಲಿಂಗ್ಸನ್ನು ಕೊಟ್ಬಿಟ್ಟು ಅವರು ಮತ್ತೆ ಇಷ್ಟೇ ಆಗೋದು, ಸಾಧ್ಯ ಆಗೋದು, ನಮಗೆ ಕೊಡೋಕ್ಕಾಗೋದಿಲ್ಲ, ಬೇಕಾದ್ರೆ ಯು ಗೋ ಆ್ಯಂಡ್ ವೋಟ್ ಫಾರ್ ದ ಅಪೋಸಿಟ್ ಪಾರ್ಟಿ, ಎನಿಮಿ ಪಾರ್ಟಿಗೆ ವೋಟ್ ಮಾಡಿ ಅಂತ ಹೇಳ್ತಾರೆ. ಆಗ ಅವ್ರ ಎಲ್ಡರ್ಸ್ ಹೇಳ್ತಾರೆ ನೋ ವಿಲ್ ಕಾಸ್ಟ್ ಅವರ್ ವೋಟ್ ಫಾರ್ ದ ಮಾರ್ಕಸ್ ಐಬೆ. ಮತ್ತೆ ಹೆಚ್ಚಿಗೆ ಕೆಡಿದ್ರೆ ತುಂಬ ದುರಾಸೆ ಅಂದ್ಕೊಳ್ತಾರೆ ಅಂತ ಹೇಳಿ ಅವರು ಪ್ರತಿಯೊಬ್ಬರಿಗೂ 4 ಶಿಲ್ಲಿಂಗ್ಸ್ ಸಿಗುತ್ತೆ. ಓಕೆ, ಇವನ್ ಆಪೋಸಿಟ್ ಪಾರ್ಟಿ ಅಂದಾಗ ನಮಗೆ ಆಪೋಸಿಟ್ ಪಾರ್ಟಿ ಯಾರು ಅಂದರೆ POP ಅವರು, ಅಂದರೆ ಪ್ರೋಗ್ರೆಸಿವ್ ಆರ್ಗನೈಸೇಷನ್ ಪಾರ್ಟಿ ಅಂತ ಹೇಳಿ. ಅದರ ಲೀಡರ್ ಬಂದು ಮಡುಕ ಅಂತ ಹೇಳಿ. ಅಂದರೆ ಇವರೊಂದು ಟ್ರೈಬ್ಸ್ ಡೌನ್ ದ ಕೋಸ್ಟ್, ಆ ಕೋಸ್ಟ್ ತೀರದಲ್ಲಿ ಒಂದು ಟ್ರೈಬ್ಸ್ ಆಗಿರ್ತಾರೆ. ಓಕೆ, ಟ್ರೈಬ್ಸ್ ಅಂದರೆ ಗುಡ್ಡಗಾಡು ಜನಾಂಗದವರಾಗಿರ್ತಾರೆ. ಅವನು ಮಾರ್ಕಸ್ ಐಬೆ ಕಲ್ಚರಲ್ ಮಿನಿಸ್ಟರ್ ಆಗಿದ್ರೂ ಸಹ ಅವರಿಗೆ ಯಾವುದೇ ರೀತಿಯಲ್ಲಿ ಅವರ ಒಂದು ಟ್ರೈಬಲ್ ಕಮ್ಯುನಿಟಿಯಲ್ಲಿ ಏನೆಲ್ಲ ಇರುತ್ತೆ, ಒಂದು ಪೊಲಿಟಿಕಲ್ ಆಗಿ, ಕಲ್ಚರಲ್ ಆಗಿ, ಸೋಷಿಯಲ್ ಆಗಿ, ರಿಲಿಜಿಯಸ್ ಕಸ್ಟಮ್ಸ್ ಅಲ್ಲಿ ಇವನು ಯಾವುದೇ ರೀತಿ ಸಹಾಯ ಮಾಡಿರೋದಿಲ್ಲ. ಹಾಗಾಗಿ ನಮಗೆ ಈ ಟ್ರೈಬಲ್ ಕಮ್ಯುನಿಟಿಗೆ ಒಂದು ಟ್ರೈಬಲ್ ಇದು ಫ್ಯಾಮಿಲಿ ಪರ್ಸನ್ನೇ ಬೇಕು ಅಂತ ಹೇಳಿ ಆ ಮಡುಕನ POP ಕಡೆಯಿಂದ ನಿಲ್ಲಿಸಿರ್ತಾರೆ. ಅಂದರೆ PAP ಅಂದರೆ ಪೀಪಲ್ಸ್ ಅಲಯನ್ಸ್ ಪಾರ್ಟಿ, ಮಾರ್ಕಸ್ ಐಬೆ ಇದು. POP ಬಂದು ಟ್ರೈಬ್ಸ್ ಅವ್ರದ್ದು, ಮಡುಕ ಅದಕ್ಕೆ ಲೀಡರ್ ಆಗಿರ್ತಾನೆ. ಸೊ ಇಲ್ಲಿ POP ಲೀಡರು ಪ್ರಚಾರ ಮಾಡಲಿಕ್ಕೆ ಕಾರನ್ನು ಕೊಟ್ಟಿರ್ತಾನೆ, ಲೌಡ್ ಸ್ಪೀಕರ್ಸ್ನ ಕೊಟ್ಟಿರ್ತಾನೆ. ಅಲ್ಲಿ ಯಾರು ಪ್ರಚಾರ ಮಾಡುವಂತಹ ವಾಯ್ಸ್ ಎಲ್ಲ ಏನು ಒಳ್ಳೆ ಹುಡುಗರೇನು ಅಲ್ಲ, ಅವರೆಲ್ಲ ಕಳ್ಳರಾಗಿರ್ತಾರೆ. ಓಕೆ, ತುಂಬ ತಲರಟೆಗಳಾಗಿರ್ತಾರೆ. ಸೊ ಅವರು ಸಹ POP ಬಗ್ಗೆ ಪ್ರಚಾರ ಮಾಡ್ತಿರ್ತಾರೆ. ಹಾಗೆ ಅವರು ತುಂಬ ರಿಚ್ ಆಗ್ತಾರೆ. ಯಾಕಂದರೆ ಅವನು ತುಂಬ ಮಡುಕ ಪೌಂಡ್ಸ್ ಗಟ್ಟಲೆ ದುಡ್ಡನ್ನು ಕೊಡ್ತಿರ್ತಾನೆ ಹಂಚ್ಲಿಕ್ಕೆ. ಹಾಗಾಗಿ ಯಾರು ಕ್ಯಾಂಪೈನಿಂಗ್ ಹುಡುಗರು ಇರ್ತಾರೆ ಅವರು ತುಂಬ ರಿಚ್ ಆಗಿರ್ತಾರೆ. ಸೊ ಒಂದ್ಸಲ ನೆಕ್ಸ್ಟ್ ಡೇ ಎಲೆಕ್ಷನ್ ಇರುತ್ತೆ. ಆಗ ರೂಫ್ ತುಂಬ ತಡರಾತ್ರಿವರೆಗೂ ಕೆಲಸ ಮಾಡ್ತಾನೆ. ಕೆಲಸ ಮಾಡಿ ಮನೆಯಲ್ಲಿ ರೆಸ್ಟ್ ಮಾಡಬೇಕಾದ್ರೆ POP ಕ್ಯಾಂಪೈನಿಂಗ್ ಟೀಮ್ ಅವನ ಮನೆಗೆ ಬರ್ತದೆ. ಸೊ ಅವನ ಮನೆಗೆ ಬಂದು 5 ಪೌಂಡ್ಗಳನ್ನು ಅವನ ಮುಂದೆ ಇಡ್ತಾರೆ. ಸೊ ಅಂದರೆ ಬಂದಿರುವಂತಹ ವ್ಯಕ್ತಿಗಳೆಲ್ಲ ರೂಫಿಗೆ ಪರಿಚಯ ಇರುವಂಥವ್ರೆ.
ಆದರೆ ಅವರ ಒಂದು ವಿಸಿಟು ಫ್ರೆಂಡ್ಲಿ ವಿಸಿಟ್ ಏನು ಆಗಿರಲಿಲ್ಲ. ಅವರು ಒಂದು ಬಿಸ್ನೆಸ್ ಮಾಡಲಿಕ್ಕೆ ಆ ರೂಫ್ ಮನೆಗೆ ಬಂದಿರ್ತಾರೆ. ಸೊ 5 ಪೌಂಡ್ಗಳನ್ನು ರೂಫ್ ಮುಂದೆ ಇಡ್ತಾರೆ. ಆ್ಯಂಡ್ ದೇ ಸೆಡ್, ಸೊ ದೇ ವಾಂಟೆಡ್ ಈಸ್ ವೋಟ್ ಫಾರ್ ಮಡೂಕ. ಹಾಗಾಗಿ ರೂಫ್ ಮಡೂಕಾಗೆ ವೋಟ್ ಮಾಡಬೇಕು ಅಂತ ಹೇಳ್ತಾರೆ. ರೂಫಿಗೆ 5 ಪೌಂಡ್ಗಳನ್ನು ನೋಡಿ ಆಶ್ಚರ್ಯ ಆಗುತ್ತೆ. ಮೆಸ್ಮರೈಸ್ಡ್ ಬೈ ದ ಪಿಕ್ಚರ್ ಆಫ್ ಕೋಕೋ ಫಾರ್ಮರ್ ಹಾರ್ವೆಸ್ಟಿಂಗ್ ಇಸ್ ಕ್ರಾಪ್ಸ್. ಅಂದರೆ ಆ ಒಂದು ಕರೆನ್ಸಿ ನೋಟ್ ಇರುತ್ತಲ್ಲ, ಆ ಕರೆನ್ಸಿ ನೋಟಲ್ಲಿ ಈ ಕೋಕೋ ಫಾರ್ಮರು ಅವನ ಕ್ರಾಪ್ಸನ್ನು ಹಾರ್ವೆಸ್ಟ್ ಮಾಡೋ ರೀತಿಯಲ್ಲಿರುತ್ತೆ. ಈಗ ನಮ್ಮ ಕರೆನ್ಸಿ ನೋಟುಗಳಲ್ಲೂ ಬೇರೆ ಬೇರೆ ಚಿತ್ರಗಳನ್ನು ನೋಡ್ತೀವಲ್ಲ, ಅದೇ ರೀತಿಯಲ್ಲಿ ಈ 5 ಪೌಂಡ್ಗಳಲ್ಲಿ ಆ ಕೋಕೋ ಫಾರ್ಮರ್ ಚಿತ್ರ ಇರುತ್ತೆ. ಅದನ್ನು ನೋಡಿ ಅವನಿಗೆ ತುಂಬ ಆಶ್ಚರ್ಯ ಆಗ್ತದೆ. ಅದ್ರ ಬಗ್ಗೆ 5 ಪೌಂಡ್ ಇದೆಯಲ್ವಾ ತಗೊಬೇಕು ಅಂತ ಅವನ ಆಸೆ ಒಂದು ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾಗಿ ಅವನು ಹೇಳ್ತಾನೆ, ನಿಮಗೆಲ್ಲ ಗೊತ್ತು, ಐ ವರ್ಕ್ ಫಾರ್ ಮಾರ್ಕಸ್, ನಾನು ಮಾರ್ಕಸ್ಗೋಸ್ಕರ ಕೆಲಸ ಮಾಡ್ತೀನಲ್ವಾ ಅಂತ ಅವನು ಹೇಳ್ತಾನೆ. ಓಕೆ, ಐ ವರ್ಕ್ ಫಾರ್ ಮಾರ್ಕಸ್, ಬಟ್ ಅವರು ಪಾಪ್ ಕ್ಯಾಂಪೈನರ್ ಹೇಳ್ತಾರೆ ದೇ ವಾಂಟೆಡ್ ಈಸ್ ವೋಟ್. ಓಕೆ, ಸೊ ನನಗೆ ನಿನ್ನ ವೋಟ್ ಮಾತ್ರ ಬೇಕು ಅಂತ ಹೇಳ್ತಾನೆ. ಹಾಗಾಗಿ ಅವನು ಹೇಳ್ತಾನೆ, ನೀನು ವೋಟ್ ಮಾಡ್ಬೇಕಾದ್ರೆ ಮಾರ್ಕಸ್ ಏನು ಇರೋದಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಅವನು ಹೇಳ್ತಾನೆ, ನಾನು ದುಡ್ಡು ತೊಗೊಂಡ್ಬಿಟ್ರೆ ನೀವು ಆಚೆಗೆ ಹೋಗಿ ರೂಫ್ ದುಡ್ಡು ತೊಗೊಂಡ ಅಂತ ನೀವು ಹೇಳಬಾರ್ದು ಅಂತ. ಆಗ ಹೇಳ್ತಾರೆ, ಸೊ ವಿ ಆರ್ ಓನ್ಲಿ ಆಫ್ಟರ್ ವೋಟ್ಸ್, ನಾಟ್ ಗಾಸಿಪ್. ನಾವು ವೋಟ್ ಬಗ್ಗೆ ಮಾತ್ರ ನಾವು ಗಮನ ಹರಿಸ್ತೀವಿ, ನಾವು ಗಾಸಿಪ್ ಮಾಡಲಿಕ್ಕೆ ಅಥವಾ ಸುಮ್ಮನೆ ಮಾತಾಡಲಿಕ್ಕೆ ನಾವು ಹೋಗೋದಿಲ್ಲ ಅಂತ ಹೇಳ್ತಾನೆ. ಹಾಗಾಗಿ ಅವನು ಒಪ್ಕೊಳ್ತಾನೆ. ಹಾಗಾಗಿ ಅವನು ಒಪ್ಕೊಂಡ್ಮೇಲೆ ಆಯಿ ಫ್ರಮ್ ಎಂಬ ಅಂತ ಒಂದು ಐಡಲ್ ತರ್ತಾರೆ. ಐಡಲ್ಲು ಸೊ ಒಂದು ರೆಡ್ ಆಬ್ಜೆಕ್ಟ್ ಕವರ್ಡ್ ವಿತ್ ರೆಡ್ ಕ್ಲಾತ್, ಒಂದು ಆಬ್ಜೆಕ್ಟನ್ನು ತರ್ತಾರೆ. ಆಬ್ಜೆಕ್ಟ್ ರೆಡ್ ಕ್ಲಾತಿಂದ ಕವರ್ ಆಗಿರುತ್ತೆ. ಅದ್ರ ಮೇಲೆ ದ ಫೆದರ್ಸ್ ಸ್ಟಕ್ ಮಾಡಿರ್ತಾರೆ. ಓಕೆ, ಸೊ ಕಂಟೈನ್ಡ್ ಇನ್ ಎ ಕ್ಲೇ ಪಾಟ್, ಒಂದು ಮಣ್ಣಿನ ಮಡಿಕೆಯಲ್ಲಿ ಆ ಫೆದರ್ಸ್ನ ಸ್ಟಕ್ ಮಾಡಿ ತಂದಿರ್ತಾರೆ. ಅಲ್ಲಿ ಆಯಿ ಫ್ರಮ್ ಎಂಬ ಅಂತ, ಆಯಿ ಅನ್ನೋದು ಅವ್ರ ದೇವತೆ. ಸೊ ತಂದಿರ್ತಾರೆ. ಅದ್ರ ಮೇಲೆ ಪ್ರಮಾಣ ಮಾಡು, ನೀನು ಮಡುಕಾಗೆ ವೋಟ್ ಮಾಡೋದು ಅಂತ ಹೇಳಿ ಪ್ರಮಾಣ ತಗೊಳ್ತಾರೆ. ಇಲ್ಲ ಅಂದರೆ ನೀನು ಪ್ರಮಾಣ ಮಾಡಿದ್ಯಾ, ಮಡುಕಾಗೆ ವೋಟ್ ಆಗಲಿಲ್ಲ ಅಂದರೆ ಆಯಿ ವಿಲ್ ಟೇಕ್ ಎ ನೋಟ್, ಆಯಿ ನಿನಗೆ ಏನು ಮಾಡಬೇಕು, ಶಿಕ್ಷೆ ಕೊಡಬೇಕು, ಅದನ್ನು ಶಿಕ್ಷೆ ಕೊಡ್ತಾರೆ. ಯಾಕಂದರೆ ಆಯಿ ಮೇಲೆ ತುಂಬ ನಂಬಿಕೆ. ಆ ದೇವತೆ ಏನೇ ಮಾಡಿದ್ರು ಶಾಪ ಕೊಟ್ಟರೆ ತುಂಬ ಅತಿಯಾದ ರೀತಿಯಲ್ಲಿ ಶಾಪ ಕೊಡ್ತಾರೆ. ಹಾಗಾಗಿ ನೀನು ಅದ್ರ ಮೇಲೆ ಪ್ರತಿಜ್ಞೆ ಮಾಡು, ಮಡುಕಾಗೆ ವೋಟ್ ಮಾಡ್ತೀನಿ ಅಂತ ಅವರು ಹೇಳ್ತಾರೆ. ಹಾಗಾಗಿ ಅವನು ಆ ಆಯಿ ಮೇಲೆ ಪ್ರತಿಜ್ಞೆ ಮಾಡ್ತಾನೆ. ಹಾಗಾಗಿ ಡಿಸೈಡ್ ಇಲ್ ವೋಟ್ ಫಾರ್ ಮಡುಕ. ಆಮೇಲೆ ಮಡುಕಾಗೆ ವೋಟ್ ಮಾಡ್ತೀನಿ, ಆದರೂ ಮಡುಕ ಇಸ್ ನಾಟ್ ಗೋಯಿಂಗ್ ಟು ವಿನ್. ಆದರೆ ಮಡುಕಾಗೆ ವೋಟ್ ಮಾಡ್ತೀನಿ ನಾನೇನಾದ್ರು, ಆದರೆ ಮಡುಕ ಗೆಲ್ಲಕ್ಕೆ ಸಾಧ್ಯ ಇಲ್ಲ, ಮಾರ್ಕಸ್ಸೇ ಗೆಲ್ಲುವಂಥದ್ದು ಅಂತ ಕೊಡ್ತಾರೆ. ಅದಕ್ಕೆ ಪಾಪ್ ಕ್ಯಾಂಪೈನರ್ಸ್ ಹೇಳ್ತಾರೆ, ಈ ಸಲ ವಿ ಮೇ ಗೆಟ್ ಫ್ಯೂ ವೋಟ್ಸ್, ನಾವು ಈ ಎಲೆಕ್ಷನಲ್ಲಿ ನಮಗೆ ಸ್ವಲ್ಪ ವೋಟ್ ಸಿಗಬಹುದು, ಆದರೆ ನೆಕ್ಸ್ಟ್ ಟೈಮ್ ಎಲೆಕ್ಷನಲ್ಲಿ ವಿ ವುಡ್ ಗೆಟ್ ಮೋರ್, ಅವನಿಗಿನ್ನ ಹೆಚ್ಚಿನ. ಯಾಕೆಂದರೆ ಶಿಲ್ಲಿಂಗ್ಸ್ಗಿನ್ನ ಪೌಂಡ್ ಜಾಸ್ತಿ ಶಬ್ದ ಮಾಡುತ್ತೆ. ಶಿಲ್ಲಿಂಗ್ಸ್ ಅಂದರೆ ಬರೀ ಅವನು ಚಿಲ್ಲರೆ ಕಾಸು ಕೊಡ್ತಾನೆ ಮಾರ್ಕಸ್ಸು, ಆದರೆ ಮಡುಕ ಪೌಂಡ್ ಗಟ್ಟಲೆ ಕೊಡ್ತಾನೆ, ಪೌಂಡ್ಸ್ ಕರೆನ್ಸಿ ನೋಟುಗಳನ್ನು ಕೊಡ್ತಾನೆ. ಹಾಗಾಗಿ ಜನ ಕರೆನ್ಸಿ ನೋಟ್ಸ್ ಬಗ್ಗೆ ಹೆಚ್ಚು ಗಮನ ಕೊಡ್ತಾರೆ, ನಿನ್ನ ಬಗ್ಗೆ ಕೊಡೋದಿಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಎಲೆಕ್ಷನ್ ಮಾರ್ನಿಂಗ್ ಅವ್ರು ಹೋಗ್ತಾರೆ. ಹೋದ ನಂತರ ಎಲೆಕ್ಷನ್ ಮಾರ್ನಿಂಗ್ ಅದು ಗ್ರೇಟ್ ಡೇ ಅಂತ ಕರಿತೀವಿ ನಾವು. ಯಾಕೆಂದರೆ 5 years once ವಿ ಆರ್ ಗೋಯಿಂಗ್ ಟು ಎಕ್ಸೈಸ್ ಅವರ್ ಪವರ್, ನಮ್ಮ ಪವರ್, ನಮ್ಮ ಮತದಾನವನ್ನು ಮಾಡಿ ನಮ್ಮ ಪವರ್ನ ನಾವು ತೋರಿಸ್ಬಹುದು. ಆ ಒಂದು ದಿನದಲ್ಲಿ ನಾವು POP ಮತ್ತು PAP ಪೋಸ್ಟರ್ಸ್ ಎಲ್ಲ ಮನೆ ಗೋಡೆಗಳ ಮೇಲೆ, ಟ್ರೀ ಟ್ರಂಕ್ಸ್ ಮೇಲೆ, ಪೋಲ್ಸ್ ಮೇಲೆ, ಟೆಲಿಗ್ರಾಫ್ ಪೋಲ್ಸ್ ಅಲ್ಲೂ ಸಹ ಅಲ್ಲಿ ಪೋಸ್ಟರ್ಸ್ ಇರುತ್ತೆ. ಅದಾದಮೇಲೆ ಚೀಫ್ ಆನರಬಲ್ ಮಾರ್ಕಸ್ಸು ಎಲ್ಲ ಗ್ರ್ಯಾಂಡ್ ಸ್ಟೈಲಲ್ಲಿ ಮಾಡ್ತಿರ್ತಾನೆ. ಅವನು ಒಂದು ಐ ಲೈಫ್ ಬ್ಯಾಂಡ್ ಸೆಟ್ಟನ್ನು ಉಮೂರು ಅನ್ನೋ ಊರಿಂದ ಕರೆಸಿರ್ತಾನೆ. ಒಂದು ಐ ಲೈಫ್ ಬ್ಯಾಂಡು ಒಂದು ವೋಟಿಂಗ್ ಬೂತಿಂದ ಸ್ವಲ್ಪ ದೂರದಲ್ಲಿ ಇರ್ತಾರೆ. ಯಾಕಂದರೆ ಅದು ರೂಲ್, ವೋಟಿಂಗ್ ಬೂತ್ ಹತ್ರ ಯಾರೂ ಇರಬಾರ್ದು ಅಂತೇಳಿ. ಹಾಗೆ ಸ್ವಲ್ಪ ದೂರದಲ್ಲಿ ಅವರು ಬ್ಯಾಂಡ್ ಹೊಡಿತಿರ್ತಾರೆ.
ಹಾಗಾಗಿ ಮೆನಿ ವಿಲೇಜಸ್ ಡ್ಯಾನ್ಸ್ ಟು ದ ಮ್ಯೂಸಿಕ್. ತುಂಬ ವಿಲೇಜಸ್ ಬಂದು ಅವ್ರು ಡ್ಯಾನ್ಸ್ ಮಾಡಿಕೊಂಡು ಆ ಮ್ಯೂಸಿಕ್ಗೆ ಬ್ಯಾಲೆಟ್ ಪೇಪರ್ ಇಟ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ವೋಟ್ ಮಾಡಲಿಕ್ಕೆ ಹೋಗ್ತಿರ್ತಾರೆ. ಮಾರ್ಕಸ್ ಐಬೆ ಅವನ ಗ್ರೀನ್ ಕಾರಲ್ಲಿ, ಎನಾರ್ಮಸ್ ಗ್ರೀನ್ ಕಾರಲ್ಲಿ ಕೂತ್ಕೊಂಡು ಸ್ಮೈಲ್ ಮಾಡಿಕೊಂಡು ಪೀಪಲ್ ಕಡೆ ನಾಡ್ ಮಾಡಿಕೊಂಡು ವೇವ್ ಮಾಡ್ತಾ ಇರ್ತಾನೆ. ಯಾರೋ ಒಬ್ಬ ಬಂದು ಅವನಿಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾನೆ, ಅಂದರೆ ಅಡ್ವಾನ್ಸ್ ಆಗಿ. ಅದನ್ನು ನೋಡಿ ಎಲ್ಲ ವಿಲೇಜಸ್ಸು ಅವನಿಗೆ ಬಂದು ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇರ್ತಾರೆ. ಮತ್ತೆ ರೂಫು ಮತ್ತೆ ಬೇರೆ ಅದರ್ ಕ್ಯಾಂಪೈನಿಂಗ್ ಬಾಯ್ಸ್ ಪ್ರಾನ್ಸಿಂಗ್ ಅಪ್ ಅಂಡ್ ಡೌನ್ ಓಡಾಡ್ಕೊಂಡು ವೋಟ್ ಫಾರ್ POP, ವೋಟ್ ಫಾರ್ PAP ಅಂದ್ಕೊಂಡು ಅವ್ರ ಲಾಸ್ಟ್ ಮಿನಿಟ್ ಅಡ್ವೈಸನ್ನು ಕೊಡ್ತಿರ್ತಾರೆ. ಆ್ಯಂಡ್ ಅವರು ಅಷ್ಟು ಓಡಾಡಿ ಸ್ವೆಟ್ ಸಹ ಬರ್ತಿರುತ್ತೆ ರೂಫ್ ಮೈಯಿಂದ. ಆಗ ರೂಫ್ ವಾಸ್ ಕ್ಯಾನ್ವಾಸಿಂಗ್ ಫಾರ್ ಮಾರ್ಕಸ್ ಐಬೆಗೆ ಕ್ಯಾನ್ವಾಸ್ ಮಾಡ್ತಿರ್ತಾನೆ. ಆಮೇಲೆ ಎಲ್ಲ ಪೀಪಲ್ ಕನ್ವಿನ್ಸ್ ಮಾಡ್ತಿರ್ತಾನೆ ಮೋಟಾರ್ ಕಾರ್ಗೆ ವೋಟ್ ಮಾಡಬೇಕು. ಮೋಟಾರ್ ಕಾರು ಮಾರ್ಕಸ್ ಐಬೆದು ಎಲೆಕ್ಷನ್ ಸಿಂಬಲ್. ಹಾಗಾಗಿ ಮೋಟಾರ್ ಕಾರ್ಗೆ ವೋಟ್ ಮಾಡಿ, ನಿಮ್ಮ ಮಕ್ಕಳೆಲ್ಲ ಮುಂದೆ ಮೋಟಾರ್ ಕಾರಲ್ಲೇ ಓಡಾಡ್ತಾರೆ. ಆದರೆ ಮಡುಕಾಸ್ದು ಸಿಂಬಲ್ಲು ಮ್ಯಾನ್ಸ್ ಹೆಡ್, ಅದಕ್ಕೆ ವೋಟ್ ಹಾಕಬೇಡಿ ಅಂತ ಇವನ್ನೆಲ್ಲ ಪ್ರಚಾರ ಮಾಡ್ತಿರ್ತಾನೆ. ಆಮೇಲೆ ಮಾರ್ಕಸ್ ಐಬೆಗೆ ಗೊತ್ತಿರುತ್ತೆ ಅವನೇ ಈ ಎಲೆಕ್ಷನಲ್ಲಿ ಗೆಲ್ಲೋದು ಅಂತ ಹೇಳಿ. ಆಮೇಲೆ ಸ್ವಲ್ಪ ಜನ ಕಡಿಮೆ ಆದಮೇಲೆ ಆಸ್ಟ್ ರೂಫ್ ಟು ಗೋ ಆ್ಯಂಡ್ ವೋಟ್. ರೂಫ್ ನೀನು ಹೋಗಿ ವೋಟ್ ಮಾಡು ಅಂತ ಹೇಳ್ತಾನೆ. ಅಲ್ಲಿವರೆಗೂ ತುಂಬ ಆ್ಯಕ್ಟಿವ್ ಆಗಿ ಎನರ್ಜೆಟಿಕ್ ಆಗಿ ರೂಫ್ ಪ್ರಚಾರ ಮಾಡ್ತಿರ್ತಾನೆ. ಯಾವಾಗ ನೀನು ಹೋಗಿ ವೋಟ್ ಮಾಡು ಅಂತಾನೆ ಆಗ ಅವನಿಗೆ ಎನರ್ಜಿ ಎಲ್ಲ ಕಡಿಮೆ ಆಗ್ಬಿಡುತ್ತೆ. ಆಮೇಲೆ ಹೇಗೋ ಅವನು ಗೊತ್ತಾಗಬಾರ್ದು ಅಂತೇಳಿ ವೋಟಿಂಗ್ ಬೂತ್ ಒಳಗಡೆ ಹೋಗ್ತಾನೆ. ವೋಟಿಂಗ್ ಬೂತ್ ಒಳಗಡೆ ಹೋಗಿ ಯಾರಿಗೆ ವೋಟ್ ಹಾಕಬೇಕು ಅನ್ನೋದು ಅವನಿಗೆ ಕನ್ಫ್ಯೂಸ್ ಆಗ್ತಾ ಇರ್ತದೆ. ಸೊ ಮಾರ್ಕಸ್ಗೆ ಹಾಕ್ಬೇಕಾ? ಮಾರ್ಕಸ್ಗೆ ತುಂಬ ಟ್ರಸ್ಟ್ ವರ್ತಿ ಆಗಿರ್ತಾನೆ. ಮಡುಕಾಯಿಂದ 5 ಪೌಂಡ್ಸ್ ಇಸ್ಕೊಂಡಿರ್ತಾನೆ. ಸೊ ಯಾರಿಗೆ ವೋಟ್ ಮಾಡಬೇಕು ಅಂತ ಅವನು ಥಿಂಕ್ ಮಾಡ್ತಿರ್ತಾನೆ. ಅಲ್ಲಿ ಪೊಲೀಸ್ ಮ್ಯಾನು ಸಹ ಎಷ್ಟೊತ್ತು ಮಾಡ್ತೀಯ, ಬೇಗ ಬಾ ಅಂತ ಕರೀತಾನೆ. ಹಾಗಾಗಿ ಫೈನಲ್ ಆಗಿ ಅವನೇನು ಮಾಡ್ತಾನೆ, ಆ ಬ್ಯಾಲೆಟ್ ಪೇಪರ್ನ ಫೋಲ್ಡ್ ಮಾಡ್ತಾನೆ, 2 ಭಾಗವಾಗಿ ಹರಿತಾನೆ. ಒಂದು ಭಾಗವನ್ನು ಮಡುಕಾ ಬಾಕ್ಸಿಗೆ ಹಾಕ್ತಾನೆ, ಮತ್ತೊಂದನ್ನು ಮಾರ್ಕಸ್ ಐಬೆ ಬಾಕ್ಸಿಗೆ ಹಾಕ್ತಾನೆ. ಸೊ ಮೊದಲನೇ ಬಾಕ್ಸಿಗೆ ಅಂದರೆ ಮೊದಲನೇ ಹಾಫನ್ನು ಮಡುಕಾ ಬಾಕ್ಸಿಗೆ ಹಾಕಿ ಐ ವೋಟೆಡ್ ಫಾರ್ ಮಡುಕಾ, ನಾನು ಮಡುಕಾಗೆ ವೋಟ್ ಮಾಡಿದ್ದೀನಿ ಅಂತ ಕನ್ಫರ್ಮ್ ಮಾಡ್ಕೊಳ್ತಾನೆ. ಆಮೇಲೆ ಆಚೆ ಬರಬೇಕಾದ್ರೆ ಆ ಪರ್ಪಲ್ ಇಂಕಿಂದ ಅವನ ತಂಬಿಗೆ ಮಾರ್ಕ್ ಮಾಡ್ತಾರೆ. ಸೊ ಮತ್ತೆ ಬೂತಿಂದ ಆಚೆ ಚಿಯರ್ಫುಲ್ ಆಗಿ ಹ್ಯಾಪಿಯಾಗಿ ಆಚೆ ಬರ್ತಾನೆ. ಅಂದರೆ ಇದರದ ಉದ್ದೇಶ ಏನು ಮಕ್ಕಳ, ನಮಗೆ ನಾವು ವೋಟ್ ಮಾಡಬೇಕಾದ್ರೆ ಜನವನ್ನ ಯಾರು ವ್ಯಕ್ತಿಯನ್ನು ನೋಡಿ ವೋಟ್ ಮಾಡಬೇಕು, ಅವ್ರು ಕೊಡೋ ಗಿಫ್ಟ್ ನೋಡಿ ವೋಟ್ ಮಾಡಬಾರ್ದು ಅನ್ನೋ ಒಂದು ಸಂದೇಶವನ್ನು ನಾವಿಲ್ಲಿ ನೋಡಬಹುದು. ಓಕೆ, ಥ್ಯಾಂಕ್ ಯು ಮಕ್ಕಳ. ಸೊ ಸಬ್ಸ್ಕ್ರೈಬ್ ಆಗಿ ಚಾನೆಲ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್.